ನಾನು ಈ 2 ಮಂತ್ಸ್ ಒಳಗೆ ಎಲ್ಲ ಕಡೆಯೂ ಮಾತಾಡಬೇಕಾದ್ರೆ ಅದನ್ನ ಬ್ಯಾನ್ ಮಾಡಬೇಕು. ಆ ಕಂಟ್ರೋಲಿಂಗ್ ಕೆಪಾಸಿಟಿ ನಮ್ಮ ಹತ್ರ ಡಿಸ್ಕಷನಲ್ಲಿ ಮಾಡಬೇಕು. ಅವರು ಜುಟ್ಟು ಹಿಡ್ಕೊಂಡು ನಮಗೆ ಈ ಥರ ಮಾಡಿ ನಮ್ಮ ಮಕ್ಕಳ ಭವಿಷ್ಯನ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆನೆಲ್ಲ, ಅವರಿಗೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ನಾನು ಪೊಲಿಟಿಕಲಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಏನೇ ಆದರೂ ನಮ್ಮನೆ ಮಕ್ಕಳು, ನಮ್ಮನ್ನು ಅಗಲಿ ಹೋದವರು ಇದ್ದಾರಲ್ಲ, ಅರಳತಕ್ಕಂಥ ಹೂವು ನಮ್ಮ ಸಿಸ್ಟಮಲ್ಲೇ ನಾವು ಅದನ್ನ ಈ ರೀತಿ ತೊಗೊಂಡ್ಬಿಟ್ರೆ ಇದರಂಥ ದುರಂತ ಯಾವುದೂ ಇಲ್ಲ. ಬ್ಲೇಮ್ ಯಾರಿಗೆ ಮಾಡಬೇಕು? ಕೇಂದ್ರ ಸರ್ಕಾರದವರಿಗೆ. ಅದಕ್ಕೆ ನಾನು ಮುಂಚೆನೂ ಕೂಡ ಹೇಳಿದ್ದೆ, ಭಾಳ ಸೀಕ್ರೆಸಿನ ನಾನು ಕೂಡ ಚರ್ಚೆ ಮಾಡಲ್ಲ. ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ, ಫ್ರೀಡಮಾಗಿ ಬಿಡಬೇಕು, ಯಾರೂ ಇನ್ವಾಲ್ವ್ ಆಗಬಾರ್ದು. ಅವ್ರು ಮಾಡ್ತಾಯಿದ್ರು, ನಾನು 3 ಮಾಡಿದ್ದೀನಿ. 25 ದಿವಸಕ್ಕೊಂದು, 22 ದಿವಸಕ್ಕೊಂದು, 2ನೇದು 3ನೇದು ಎಕ್ಸಾಮ್. ನೀವೆಲ್ಲ ನೋಡಿದ್ದೀರ, ನಾವೆಲ್ಲ ಕ್ಲಿಯರಾಗಿ ಮಾಡಿದ್ದೀವಲ್ಲ, ರಿಸಲ್ಟ್ಸು ಕೊಟ್ಟವಲ್ಲ. ನಮ್ಮ ಡಿಪಾರ್ಟ್ಮೆಂಟೇ ಪ್ರೋಗ್ರೆಸ್ ನೀವು ನೋಡ್ತಾ ಇದ್ದೀರಾ. ಸೊ ಪ್ರೋಗ್ರೆಸ್ ನೋಡ್ಬೇಕಾದ್ರೆ ಯು ಶುಡ್ ಅಲೌ. ಬಟ್ ನೀಟ್ನ ಬ್ಯಾನ್ ಮಾಡಬೇಕು. ಅದನ್ನು ಸರ್ಕಾರದಲ್ಲೂ ಕೂಡ ನಾನು ಇನ್ಮೇಲೆ ಸರ್ಕಾರದಲ್ಲಿರೋದ್ರಿಂದ ನಮ್ಮದೇ ಆಗಿರ್ತಕ್ಕಂಥ ಸಿಸ್ಟಮ್ನ ಕೇಂದ್ರದವರು ಅಷ್ಟೊಂದು ತಲೆ ಕೆಡಿಸ್ಕೊಳೋದಾದರೆ ಅವರು ಗೈಡ್ಲೈನ್ಸ್ ಕೊಡಲಿ, ನಮ್ಮನ್ನು ಕಾನ್ಫಿಡೆನ್ಸ್ ತೊಗೊಳ್ಳಿ. ಬಟ್ ಹಿಡ್ತಾ ನಮ್ಮ ಕೈಲಿರಬೇಕು. ನಮ್ಮ ಮಕ್ಕಳ ಭವಿಷ್ಯನ ಅವ್ರು ಹಾಳು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನೀಟನ್ನ ರದ್ದು ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ಜನರಿಗೆ ಕಾನ್ಫಿಡೆನ್ಸ್ ಇಲ್ಲ. ಈ ಯುವಕರು ಎದ್ದಿದ್ದೇ ಇದ್ರ ವಿರುದ್ಧ. ಸೊ ಅದಾಗುತ್ತೆ ಅಂತೇಳಿ ಭಾವಿಸ್ತೀವಿ. ಅಲ್ಲ, ಈಗ ನಾನು ಅದನ್ನು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸರ್ಕಾರನೂ ವಿ ಆರ್ ವೆರಿ ಶ್ಯೂರ್ ನೀಟ್ನ ಬ್ಯಾನ್ ಮಾಡಬೇಕಾಗತ್ತೆ. ಅವ್ರ ಸಿಸ್ಟಮ್ ನಾವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಎಲ್ಲ. ಬಿಕಾಸ್ ಯಾಕೆ ಅಂದರೆ ನಾನೀಗ ಏನಾದ್ರು ಮಾತಾಡೋಕ್ಕೆ ಹೋದರೆ ಗುಜರಾತಿಗೆ ಹೋಗ್ಬೇಕಾಗತ್ತೆ, ಯಾರ್ಯಾರು ಪಕ್ಷದವ್ರು ಏನೇನು ಮಾಡಿದರು ಅಂತ. ನಾನು ಅದಕ್ಕೆ ಅದು ಚರ್ಚೆಗೆ ಹೋಗೋದಿಲ್ಲ. ಆದರೆ ಮಕ್ಕಳ ಭವಿಷ್ಯಕ್ಕೆ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಗೌರವದಿಂದ ಮಾತಾಡಿಕೊಂಡು ಯಾವುದು ಒಳ್ಳೇದಾಗುತ್ತೆ ಅದು ಮಾಡಬೇಕು. ನಾ ಮಾಡಿದೆ, ಅವ್ರು ಮಾಡಿದೆ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾಡಬೇಕು. ಈ ತಪ್ಪು ನಾನಲ್ಲ ಮಾಡಿದ್ದು, ಅವ್ರು ತಾನೇ ತಪ್ಪು ಮಾಡಿದ್ದು. ನಮ್ಮ ಮಕ್ಳಿಗೆ ತೊಂದರೆ ಆಗಿದೆ, ನಮ್ಮ ರಾಜ್ಯ ಮಕ್ಕಳಿಗೆ ಚರ್ಚೆ ಮಾಡೋಣ.